ನೋಡಿ ಸೀತಮ್ಮ, ಯಾರು ತಪ್ಪು ಮಾಡಲ್ಲ ಹೇಳಿ. ನಾನ್ ತಪ್ಪು ಮಾಡಿಲ್ವೇ? ಅಯ್ಯೋ, ನೀವು ತಪ್ಪು ಮಾಡಿಲ್ವೇ? ನಮ್ ಶಾಸ್ತ್ರಿಗಳು ತಪ್ಪು ಮಾಡಿಲ್ವೇ? ನಮ್ ಸತ್ಯಂದು ಹುಡುಗಾಟದ ವಯಸ್ಸು. ಅವನು ಮಾಡ್ತಿರೋದು ತಪ್ಪು ಅಂತ ನಾವ್ ಅಂದ್ಕೊಳ್ತಾ ಇರೋದು ನಮ್ಗಳು ತಪ್ಪು ಅಷ್ಟೇ. ಏನ್ ಉಲ್ಟಾ ಹೊಡಿತಾವನ್ ಪಟೇಲ? ನಮ್ ಸತ್ಯ ಚಿಕ್ಕ ವಯಸ್ಸಿನಲ್ಲಿ ದಿನಸಿ ಅಂಗಡಿ ರಾಮಪ್ಪನ್ ಚಡ್ಡಿ ಹೇಳ್ದ. ಅವನ್ ಚಡ್ಡಿ ಹೇಳ್ದಿದ್ದಕ್ಕೆ ತಾನೇ ರಾಮಪ್ಪಂಗೆ ಇಷ್ಟ ದಪ್ಪದೊಂದು ಕ್ಯಾನ್ಸರ್ ಗಡ್ಡೆ ಇದೆ ಅಂತ ನಮ್ಗೆಲ್ರಿಗೂ ಗೊತ್ತಾಗಿದ್ದು. ಯಾಕೆ ಈ ಮೊಬೈಲ್ ನಲ್ಲಿ ಕ್ಯಾಮ್ರಾ ಬಂದ ಹೊಸರಲ್ಲಿ ಚಂದ್ರಿನು ಕೆಂಚಾನು ಕಬ್ಬಿನ ಗದ್ದೆಲ್ ಹೊರಳಾಡ್ತಾ ಇದ್ದದನ್ನ ನಮ್ ಸತ್ಯ ಕದ್ದು ವಿಡಿಯೋ ಮಾಡದ್ಮೇಲೆ ತಾನೇ ಅವ್ರ ಮಧ್ಯೆ ಕಳ್ ಸಂಬಂಧ ಇದ್ದಿದ್ ಗೊತ್ತಾಗಿತ್ತು. ಈಗ ಅವರಿಬ್ರು ಮದ್ವೆ ಮಾಡ್ಕೊಂಡು ಸುಖವಾಗಿದಾರಲ್ವೇ? ನನ್ನ ಮಗನೇ, ಅವತ್ತು ಸೆಕೆಂಡ್ ರೌಂಡ್ ಅಲ್ಲಿ ನೀನ್ ತಗಲಾಕೋಬೇಕಾಗಿತ್ತು. ಬ್ಯಾಟ್ರಿ ಡೌನ್ ಆಗಿದ್ದಕ್ಕೆ ಬಚಾವಾದೆ. ಹೌದು, ಎಲ್ರೂ ಇದ್ದಕ್ಕಿದ್ದ ಹಾಗೆ ಯಾಕಿದೆಲ್ಲ ಹೇಳ್ತಿದ್ದೀರಾ? ಅದೇನಂದ್ರೆ ಹೇಳಮ್ಮೆ. ಅದು ಸೀತಮ್ಮ, ನಿನ್ನೆ ತಾನೇ ಗೊತ್ತಾಯ್ತು ಸೌಂದರ್ಯ ನಮ್ ಸತ್ಯನ್ನ ಪ್ರೀತಿ ಮಾಡೋ ವಿಷಯ. ತಪ್ಪೇನು? ವಿರುತಿ ಮಾಡೋದ್ರಲ್ಲಿ ತಪ್ಪೇನು? ಜಾತಿ ಯಾವ್ದಾದ್ರೆ ಏನಂತೆ? ಈಗ ನನ್ನ ಮಗಳು ನಮ್ಮ ಸತ್ಯನ ಮದುವೆ ಆಗೋದ್ರಲ್ಲಿ ತಪ್ಪೇನು ಅಂತೀವಿ. ಅಳಿ ಅಂದ್ರೆ ನಾನಾ? ನಿಮ್ಮಿಬ್ರು ಪಿರುತಿ ವಿಷಯ ಕೇಳಿ ನನಗಂತೂ ಸಂತೋಷ ಆಗೋಯ್ತು ನೋಡಿ. ಈಗ ಮದುವೆ ಯಾವಾಗ ಇಟ್ಕೊಳ್ಳೋಣ ಹೇಳಿ? ಸತ್ಯ, ಮಾತಾಡಪ್ಪ. ಪಟೇಲ್ರೆ, ನಾನ್ ಲವ್ ಮಾಡ್ತಾರ ನಿಜ, ಆದ್ರೆ ನಿಮ್ಮ ಮಗಳು ಸೌಂದರ್ಯನಲ್ಲ. ಸತ್ಯ, ಏನ್ ಹೇಳ್ತಾ ಇದ್ಯಾ? ನೀನ್ ನನ್ ಲವ್ ಮಾಡ್ತಾ ಇಲ್ವಾ? ನಾನು ಯಾವತ್ತಾರು ನೀನ್ ಲವ್ ಮಾಡ್ತೀನಿ ಅಂತ ಹೇಳಿದಿರಾ? ನಿನ್ ಮನ್ಸಲ್ಲೇ ಮಟನ್ ಬಿರಿಯಾನಿ ತಿನ್ಕೊಂಡ್ಬಿಟ್ರೆ ನಾನ್ ಜಿಮ್ಗೆ ಹೋಗಿ ಕರ್ಸಕ್ಕಾಗತ್ತಾ? ಸತ್ಯ, ನನ್ ಮದುವೆ ಆಗಿಲ್ಲ ಅಂದ್ರೆ ನಾನ್ ಬದುಕಿರಲ್ಲ ಅಷ್ಟೇ. ನಿನ್ನ ಮದುವೆ ಮಾಡ್ಕೊಂಡ್ರೆ ನಾನ್ ಬದುಕಿರಲ್ವೇ? ನನಗಿರೋದು ಒಬ್ಬಳೆ ಮಗಳು. ಅದ್ ನಿಮ್ ಪ್ರಾಬ್ಲಮ್. ನಂತವ ನಿನ್ ಕಾಮಿಡಿ ಎಲ್ಲ ಇಟ್ಕೋಬೇಡ. ನನ್ನ ಮಗಳಿಗೇನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ನಾನ್ ನಿನ್ ಕಾಲ್ ತೊಳೆಯಲ್ಲ, ಕತ್ತರಿಸಾಕ್ಬಿಡ್ತೀನಿ. ಕಾಲ್ನಲ್ಲ. ಮತ್ತೆ ಸತ್ಯ, ಅಮ್ಮ, ಏನಪ್ಪ ಇದೆಲ್ಲ? ಅವಳು ನಿನ್ನ ಪ್ರೀತಿಸ್ತೀನಿ ಅಂತ ಹೇಳ್ತಿದ್ದಾಳೆ, ನೀನ್ ಇನ್ಯಾನೋ ಪ್ರೀತಿಸ್ತೀನಿ ಅಂತ ಹೇಳ್ತಿದ್ಯಾ? ಅಮ್ಮ, ಸತ್ಯ ಹೇಳೋದಕ್ಕೆ ಧೈರ್ಯ ಇಲ್ಲ, ಸುಳ್ಳು ಹೇಳೋದಕ್ಕೆ ಮನ್ಸು ಬರ್ತಾ ಇಲ್ಲ. ನೋಡು ಮಗ, ಅಮ್ಮ ನೋಡೋ, ನಾನಾಗೆ ಹೇಳೋ ತನಕ ನೀನೇನು ಕೇಳಕೋಬೇಡ. ನೀನು ಹೋಗು, ಏನಾಗಿಲ್ಲ, ಹೋಗಮ್ಮ, ನೀನು ಹೋಗೋ. ಕತ್ತರಿಸ್ಬಿಡ್ತೀನಿ. ಕತ್ತರಿಸ್ಬಿಡ್ತಾರಂತೆ, ಕತ್ತರಿಸಿ. ಇಂಥವ್ರನ್ನ ಎಷ್ಟು ಜನ ನೋಡಿಲ್ಲ ನಾವು. ಹಂಗನ್ಬಿಟ್ರೆ ಎದುರ್ಕೊಂಡ್ಬಿಡ್ತೀವ ನಾವು. ನೀನ್ ಎದ್ರಕೊಂಡ್ಬಿಡ್ತೀವ ಅಂತ ಹೇಳೋ ಸ್ಟೈಲೆಲ್ಲ ಗೊತ್ತಾಗ್ತಿದೆ, ನೀನ್ ಎಷ್ಟು ಎದ್ರಕೊಂಡಿದ್ಯಾ ಅಂತ. ಅಯ್ಯೋ, ಇವನು ಎಷ್ಟ್ ದಿನ ಅಂತ ಭಯ ಇಲ್ದಿರೋರ್ ತರ ನಾಟಕ ಮಾಡ್ತಾ ಇರ್ತಾನೆ ಹೇಳು. ಅಲೋ, ಒಳಗಡೆ ಎಷ್ಟೇ ಭಯ ಇದ್ರು ಹೊರಗಡೆ ಧೈರ್ಯವಾಗಿರೋರ್ ತರ ನಾಟಕ ಆಡೋದು ಎಷ್ಟು ಕಷ್ಟ ಗೊತ್ತಾ? ಚೆನ್ನಾಗಿದ್ದಾಳೆ, ಸೂಪರ್ ಆಗಿದ್ದಾಳೆ. ತೆಗಿತೀನಿ. ಏನ್ ಮಾಡ್ತಾವ್ರೆ ನನ್ನ ಮಕ್ಕಳ? ನಾನು ಅಲ್ಲಿ ಮುಖ ಹರ್ಕೊಂಡು ಜೀವನ ಸತ್ಯ ಹೇಳ್ತಾ ಇದ್ರೆ ನೀವು ಇಲ್ಲಿ ಹುಡುಗಿರ್ ಪ್ರಿಂಟ್ ಔಟ್ ತಗೊಂಡು ಜೊಲ್ ತೋರಿಸ್ತೀರಾ? ಲೋ ಮಗ,
ನೋಡಿ ಸಾಕು, ಬಿಟ್ರೆ ಆ ಫೋಟೋ ಜೊತೆಗೆ ಸಂಸಾರ ಮಾಡಂಗಿದ್ಯಾ? ಲೈಫಲ್ಲಿ ಫಸ್ಟ್ ಟೈಮ್ ಲವ್ ಆಗ್ಬಿಡ್ತು ಕಣ. ಲವ್ವ ಲೇ ನೋಡಿ ಇನ್ನು 10 ಸೆಕೆಂಡ್ ಆಗಿಲ್ಲ ಆಗ್ಲೇ ಲವ್ ಆಗೋಯ್ತಾ? ಲವ್ ಯಾವಾಗ ಆಯ್ತು ಅನ್ನೋದು ಮುಖ್ಯ ಅಲ್ಲ, ಹೆಂಗಾಯ್ತು ಅನ್ನೋದೇ ಮುಖ್ಯ. ಗೊತ್ತಿದ್ದೋ ಗೊತ್ತಿಲ್ದೇನೋ ಲೈಫಲ್ಲಿ ಫಸ್ಟ್ ಟೈಮ್ ಒಳ್ಳೆ ಕೆಲಸ ಮಾಡಿದ್ದೇನೆ. ಥ್ಯಾಂಕ್ಸ್. ಇವಾಗ ಏನಪ್ಪ, ನಾವು ಒಂದಷ್ಟು ಜನ ಸೇರಿಸ್ಬಿಟ್ಟು ಅಧ್ಯಕ್ಷರಿಗೆ ಲವ್ ಆಗಿದೆ ಅಂತ ಡ್ಯಾನ್ಸ್ ಮಾಡಿಸಿ 50 ಮರಿ ಕಟ್ಸಿ ಊರಿಗೆಲ್ಲ ಊಟ ಹಾಕ್ಸ್ಬೇಕಾ? ಅಧ್ಯಕ್ಷರಿಗೆ ಅಷ್ಟೊಂದು ಬಜೆಟ್ ಇಲ್ಲ ಉಪಾಧ್ಯಕ್ಷರೇ. ಸತ್ಯ ಅಲ್ಲಿ ವಾಟರ್ ಟ್ಯಾಂಕ್ ಹತ್ರ ಪಟೇಲ್ ಮಗಳು. ಸತ್ಯ ಇಲ್ದೆ ಈ ನಮ್ಗೆ ಕ್ಷಣ ಕೂಡ ನಾನ್ ಬದುಕಲ್ಲ. ಎಲ್ರೂ ನಿಮ್ ಕೆಲ್ಸ ನೋಡ್ಕೊ ಹೋಗಿ. ನಿಮ್ ಮುಂದೆ ಸಾಯಕ್ ನನ್ಗೆ ಇಷ್ಟ ಇಲ್ಲ. ಹೊರ್ಟೋಗಿ. ಮಗಳೇ ಬಾವ ಕೆಳಗಿಳಿಯವ ನೋಡು, ಆ ಸತ್ಯನ ಅಪ್ಪನಂತ ಹುಡುಗನ ಕರ್ಕೊಂಬಂದು ನಿನಗೆ ಮದುವೆ ಮಾಡ್ತೇನೆ. ನನಗೆ ಸತ್ಯ ಬೇಕು. ಬಾ ಮಗಳೇ, ಬಾರವ್ವ. ಸುಮ್ನಿರಿ. ಮಗಳೇ ಮಗಳೇ. ಸೌಂದರ್ಯ, ನಾವೆಲ್ಲ ಯಾಮಾರ್ಬಿಟ್ಟಿದೀವಮ್ಮ. ಆ ಸತ್ಯ ನಮ್ಮೂರಿನವ್ರಿಗೆ ಎಷ್ಟೋ ಸುಳ್ಳು ಮೋಸ ಮಾಡಿರಬಹುದು, ಆದ್ರೆ ನಮ್ಮೂರಿನ ಹುಡುಗಿರ್ಗಾಗ್ಲಿ ಅಕ್ಕಪಕ್ಕದ ಊರಿನ ಹುಡುಗಿರ್ಗಾಗ್ಲಿ ಅನ್ಯಾಯ ಮಾಡಿಲ್ಲ, ಯಾರ ತಂಟೆಗೂ ಹೋಗಿಲ್ಲ. ಹೌದು ತಾನೇ? ಯೋಚನೆ ಮಾಡು. ಹೇಳ್ರಿ ಪಟೇಲ್ರೆ, ನಿನ್ನಿಂದ ತಪ್ಪಿಸ್ಕೊಳ್ಳೋಕೆ ಬೇರೆ ಯಾವ್ದೋ ಹುಡುಗಿನ ಪ್ರೀತಿಸ್ತಿದೀನಿ ಅಂತ ಸುಳ್ಳು ಹೇಳ್ತಾ ಇದ್ದಾನೆ ಅಷ್ಟೇ. ಇಳಿದು ಬಾ ಅಮ್ಮ ಕೆಳಗೆ. ನೀನು ಮೊದ್ಲು ಕೆಳಗಿಳಿದ ಬಾವ. ಆ ಸತ್ಯ ಎಲ್ಲೇ ಇದ್ರು ಹುಡುಕೊಂಡೋಗಿ ಅವನ್ ತವ ನ್ಯಾಯ ಕೇಳಿ ಅಲ್ಲೇ ಅವನಿಗೂ ನಿನಗೂ ಮದುವೆ ಮಾಡಿಸ್ಬಿಡ್ತೀನಿ. ಇದು ನಿನ್ನ ಮೇಲೆ, ನಿಮ್ಮ ಅವನ ಮೇಲೆ ಆಣೆ ಕಣವ. ಏಯ್ ಸತ್ಯ, ಹೊರಗಡೆ ಬರ. ನೋಡಿ, ಹೇಳಿ. ಸುತ್ತಮುತ್ತ ಇರೋ 10 ಹಳ್ಳಿ ಅವ್ರಿಗೆ ಚೆನ್ನಾಗ್ ಗೊತ್ತು ನೀನ್ ಎಂತ ಬಲ್ಲನ ಮಗ ಅಂತ. ಹಂಗೆ ಹುಡುಗಿರ್ ವಿಚಾರದಲ್ಲಿ ಎಷ್ಟು ಸಾಚ ಇದೆಯಾ ಅಂತಾನು ಗೊತ್ತು. ನನ್ನ ಮಗಳಿಂದ ತಪ್ಪಿಸ್ಕೊಳ್ಳೋಕೋಸ್ಕರ ಇನ್ನೊಂದು ಹುಡುಗಿನ ಪಿರುತಿ ಮಾಡ್ತಿದೀನಿ ಅಂತ ಸುಳ್ಳು ಹೇಳಿ ನಾಟಕ ಆಡ್ತಿದ್ಯಾ, ನಾಟಕ. ಹಂಗೆ ಅನ್ಕೋ. ಹಂಗಂತ ನಿನ್ ಮಗಳ್ ಲವ್ ಮಾಡ್ಬೇಕು ಅನ್ನೋ ರೂಲ್ಸ್ ಏನಾರು ಆಯ್ತಾ? ಅಂದಮೇಲೆ ಏನು ಗೊತ್ತಿಲ್ಲದೆ ಇರೋ ನನ್ನ ಮಗಳ ಮನಸ್ಸಲ್ಲಿ ಆ ಪಿರುತಿ ಅನ್ನೋ ಆಸೆನ ಹುಟ್ಟಾಕಿ ಯಾಕೋ ಮೋಸ ಮಾಡ್ದೆ? ನನಗವೆಲ್ಲ ಗೊತ್ತಿಲ್ಲ. ಆ ಹುಡುಗಿ ಇರೋದು ನಿಜಾನೇ ಆದ್ರೆ ಈಗಿಂದೀಗ್ಲೇ ನಾವು ಅವಳು ನೋಡ್ಬೇಕು. ಕರ್ಸು. ಅಷ್ಟ ತಾನೇ? ಇಲ್ಲ ಇದ್ದಾಳಲ್ಲ ನೋಡ್ರಿ, ತಗೊಳ್ರಿ ನೋಡ್ಕೊಳ್ರಿ, ತಗೊಂಡೋಗ್ಬೇಕ ನೋಡ್ಕೊ. ತಳಿ ಪಟೇಲ್ರಿ ನೋಡ್ಬಿಟ್ಟು ಎಲ್ಲ ಹಂಗ ವಾಪಸ್ ಕೊಡ್ಬೇಕು. ತಗೊಳಮ್ಮ, ಚೆನ್ನಾಗಿದ್ದಾಳಲ್ವಾ? ತಾಳು ಎಲ್ರಿಗೂ ಹಂಚ್ಬಿಡು. ನೀನ್ ಈ ಕಡೆ ಹಂಚು, ನೀನ್ ಈ ಕಡೆ ಹಂಚು, ಎಲ್ರು ನೋಡ್ಕೊಳ್ಳಿ. ಯಾರೋ ಇವಳು? ಯಾರಿಗ್ ಗೊತ್ತು? ಇವಳು ಫೋಟೋನ ನಮ್ಗೆ ಯಾಕೋ ತೋರಿಸ್ತಾ ಇದ್ದೀರಾ? ಯಾರ್ದಾರ್ದೋ ಫೋಟೋ ತೋರ್ಸಕ್ ನಮ್ಗೆ ಹುಚ್ಚ? ಅವಾಗಿಂದ ಸುಳ್ಳು ಸುಳ್ಳು ಅಂತ ಬಡ್ಕೋತಿದ್ರಲ್ಲ, ಇದೇ ಸತ್ಯ. ಈ ಹುಡ್ಗಿನ ನಮ್ ಸತ್ಯ ಲವ್ ಮಾಡ್ತಿದ್ದ. ಅವ್ರ ಅಮ್ಮನ ಹೆಸರು ರಾಣಿ, ಇವಳ ಹೆಸರು ವಾಣಿ ಅಂತ. ಅವ್ರ ಅಪ್ಪನ ಹೆಸರು ಬೇಕಾ? ಇದನ್ನೆಲ್ಲ ನಂಬೋದ್ ಹೇಗೆ? ID ಕಾರ್ಡ್ ಕೊಡು, ಇವ್ ಅಮ್ಮ ನೋಡ್ಕೊಳ್ಳಿ. ನನ್ನ ಮಗ ಯಾವ ವಿಷಯದಲ್ಲಿ ಬೇಕಾದ್ರೂ ಸುಳ್ಳು ಹೇಳ್ಬಹುದು, ಆದ್ರೆ ಒಂದು ಹೆಣ್ಣನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಸುಳ್ಳು ಹೇಳೋಕೆ ಸಾಧ್ಯನೇ ಇಲ್ಲ. ಒಂದ್ ಹುಡುಗಿ ಭಾವನೆ ಜೊತೆ ಆಟ ಆಡೋನಲ್ಲ ನನ್ ಮಗ. ನನಗವೆಲ್ಲ ಗೊತ್ತಿಲ್ಲ ಸೀತಮ್ಮ. ನಾನು ನಿಮಗೆ 30 ದಿವಸ ಕಾಲಾವಕಾಶ ಕೊಡ್ತೀನಿ. ಅಷ್ಟರಲ್ಲಿ ಈ ನಿನ್ನ ಮಗ ಈ ಹುಡುಗಿನ ಪಿರುತಿ ಮಾಡೋದು ನಿಜಾನೇ ಆದ್ರೆ ಇವಳನ್ನ ಇಲ್ಲಿಗೆ ಕರ್ಕೊಂಬಂದು ಎಲ್ರ ಮುಂದೆ ನಿಲ್ಸಿ ಇವಳು ಬಾಯಲ್ಲೇ ನಾವು ಪಿರುತಿ ಮಾಡ್ತಿರೋದು ನಿಜ ಅಂತ ಹೇಳಿಸಿ ಮದುವೆ ಆಗಬೇಕು. ಇಲ್ಲ ಅಂತಂದ್ರೆ ಅದೇ ಜಾಗದಲ್ಲಿ ಈ ನನ್ನ ಮಗಳ ಕೊರಳಿಗೆ ತಾಳಿ ಕಟ್ಟಬೇಕು. ಇವೆರಡೂ ಇಲ್ಲ ಅಂತಂದ್ರೆ ನೀವು ಗಂಟು ಮೂಟೆ ಕಟ್ಕೊಂಡು ಈ ಊರಿಂದ ಕಳ್ಸ್ಕೊತಾ ಇರಬೇಕು ಅಷ್ಟಯ್ಯ. ಏನರಲಿ ಲೇ ಲಂಬೋ, ನೆಟ್ವರ್ಕ್ ಹುಡುಗಿ ಸಾಕು, ಬಂದ್ ಮುಚ್ಕೊಂಡು ಕುಡಿಯ ಬರ. ಲೇ, ಅದು ಯಾವ ಗಳಿಗೆಲ್ ಫೋಟೋ ಹಂಚಿದೆಯೋ ಗೊತ್ತಿಲ್ಲ, ದರಿದ್ರ ನನ್ನ ಮಗಂದ ಅವಾಗಿಂದ ನೆಟ್ವರ್ಕೇ ಸಿಗ್ತಾ ಇಲ್ಲ. ಸಿಕ್ತಾ? ಪ್ರೊಫೈಲ್ ಓಪನ್ ಮಾಡು. ಪ್ರೊಫೈಲ್ ಓಪನ್ ಆಯ್ತು. ಏನ್ ಹೆಸರು? ಸಾನ್ವಿ ಅಂತ. ಯಾವರು? ನಂಜನಗೂಡು.
ಹಂಗಾರೆ ಬೆಳಗಿನ ಉದಯರಂಗ ಬಸ್ ಹತ್ಕೊಂಡು ಹೋಗ್ಬಿಡಣಮ್ಮ. ಆಗಲ್ಲ ಮಗ. ಯಾಕೆ? ಅವಳು ಹುಟ್ಟಿರೋದು ನಂಜನಗೂಡೆ, ಆದ್ರೆ ಇರೋದು ಮ್ಯೂನಿಕ್ ಜರ್ಮನಿಲಿ. ಮ್ಯೂನಿಕಾ ಜರ್ಮನಿನ? ಹಾ, ಕೈಗೆ ಬಂದಿದ್ದು ಬಾಯಿಗೆ ಬರ್ದಾಗ ಆಗ್ಬಿಡ್ತಲ್ಲ ಮಗ. ಸಾರಿ, ಡೈಲಾಗ್ ಕರೆಕ್ಷನ್. ಕೈಗೆ ಬಂದಿದ್ದು ಬಾಯಿಗೆ ಬರಲೇಬೇಕು ಅಂತ ಯಾಕೆ ಅನ್ಕೋಬಾರ್ದು? ಬಾಯಿಗೆ ಏನೇನೋ ಬಂದ್ಬಿಡ್ತದ ನೋಡಿ. ಈಗ ಸುಮ್ನಿರು. ನೀನ್ ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಂಡು ಜರ್ಮನಿಗೆ ಹೋಗಿ ಅವಳು ನುಡುಕಿ ಅವಳನ್ನ ಪಟಾಯಿಸಿ ಅವಳನ್ನ ಒಪ್ಸಿ ಅಲ್ಲಿಂದ ನಮ್ಮೂರು ಕರ್ಕೊಬಂದು ಪಂಚಾಯತಿಲಿ ನಿಲ್ಸಿ ಎಲ್ರ ಎದುರುಗಡೆ ಅವಳ ಬಾಯಲ್ಲಿ ಹೇಳ್ಸೋದು ತಮಾಷೆನಾ? ಲೇ ದಡ್ಡ, ಒಂದು ಚಿಕ್ಕ ಕಲ್ಲನ್ನ ಕಣ್ಣತ್ರ ಇಟ್ಕೊಂಡ್ರೆ ದೊಡ್ಡದಾಗ ಕಾಣಿಸುತ್ತೆ, ಅದೇ ಕಲ್ಲನ್ನ ದೂರ ಇಟ್ಕೊಂಡ್ರೆ ಚಿಕ್ಕದಾಗ ಕಾಣಿಸುತ್ತೆ. ಇದು 2 ರೇಖೆ ಪಿಕ್ಚರ್ ಡೈಲಾಗ್ ನಮಗೂ ಗೊತ್ತು. ಹಲೋ, ಅವಳಿರೋದು ಜರ್ಮನಿಲಿ. ಅದಕ್ಕೆ ಯಾಕೆ ಜರ್ಮನಿಲಿ ಅನ್ಕೋಬೇಕು? ಇಲ್ಲೇ ಜರ್ಮನಿಲಿ ಅಂತ ಯಾಕೆ ಅನ್ಕೋಬಾರ್ದು? ಅನ್ಕೊಳಕ್ಕೆಲ್ಲ ಚೆನ್ನಾಗಿರತ್ತಪ್ಪ, ಆದ್ರೆ ಅನ್ಕೊಂಡಿದ್ದೆಲ್ಲ ನಡಿಬೇಕಲ್ಲ. ಯಾಕೋ ನಡೆಯಲ್ಲ? ಲೇ ಲಂಬೋ, ಬೆಂಗಳೂರಲ್ಲಿ ಟ್ರಾವೆಲ್ಸ್ ನಡೆಸ್ತಾರೋ ನಿಮ್ ದೊಡ್ಡಪ್ಪನಿಗೆ ಹೇಳ್ಬಿಟ್ಟು ನನಗೆ ಒಂದು ವೀಸಾ ವ್ಯವಸ್ಥೆ ಮಾಡು. ಲೇ ದೊಡ್ಡ, ಮಾತಾಡ್ತಿದ್ರೆ ಸಾಕು ಜರ್ಮನಿಲಿ ನಮ್ಮ ಮಾವನೇ ಅಂತ ಹೇಳ್ತಿರ್ತೀಯಲ್ಲ, ಜರ್ಮನಿಲಿ ನನ್ಗೆ ಉಳ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಮಾಡು. ಅದೆಲ್ಲ ಓಕೆ, ದುಡ್ಡಿಗೆ ಏನ್ ಮಾಡ್ತೀಯಾ? ಖಾಲಿ ಕ್ವಾರ್ಟರ್ ಬಾಟ್ಲಿ ಹೆಂಗೆ ಲೈಫ್, ಒಳಗೆ ಕಾಯ್ತಾಳೆ ಅಪ್ಪನ ವೈಫ್. ಎಲ್ಲಿ ನಮ್ಮಮ್ಮ ವಾಚ್ಮನ್ ಥರ ಇಲ್ಲೇ ಕೂತಿರ್ಬೇಕಲ್ಲ. ಕುಡ್ದಿದ್ದೇನಾದ್ರು ಜಾಸ್ತಿ ಆಯ್ತಾ? 2 ಬಾಟ್ಲಿಂದ ಕಮ್ಮಿನಾ? ರೈಟ್ ಇಂಡಿಕೇಟರ್ ಹಾಕೊಳ್ಳೋಣ. ಸತ್ಯ, ಬಾಯ್ಲಿ. ಬಂದೆ. ರಿವರ್ಸಲ್ಲೂ ಡ್ಯಾನ್ಸ್ ಮಾಡ್ಕೊಂಡು ಸ್ಟಡಿಯಾಗಿ ಬಂದಿದ್ದೀನಿ. ಹತ್ರ ಬರ್ಬೇಡ, ಯಾಕೆ? ಬೈಕ್ಯ ಕುಡ್ದಿದ್ಯಾ ಅಷ್ಟೇ ತಾನೆ? ವಾಸನೆ ಬಂತ? ಇಲ್ಲ. ಮತ್ತೆ ಬಿಲ್ ಕೊಟ್ಟಿಲ್ಲ ಅಂತ ಬಾರ್ನೋನ್ ಫೋನ್ ಮಾಡಿದ್ದ. ಪುಟ್ಟಪ್ಪ ನನ್ನ ಮಗ. ಆ ಹುಡುಗಿ ವಿಷಯ ನಿಜನಾ? ಯಾವ ಹುಡುಗಿ? ಸಾನ್ವಿ. ಏನ ಬಂದಿನೋ 300 ಮುಂದೆ ದೊಡ್ಡದಾಗ ಡೇಲ ಕೊಡ್ದೆ ನನ್ನ ಮಗ ಹಂಗೆ ಹಿಂಗೆ ಅಂತ. ನಿನ್ ಹೆಸರಿಗೆ ಮಾತ್ರ ಕಾವೇರಿ, ಕುಡಿಯೋದೆಲ್ಲ ಬಿಸ್ಲರಿನ. ನಿಧಾನ ಕಣೋ. ನಿನ್ ಪ್ರೀತಿ ಕಣ್ಣಲ್ಲಿ ಕಾಣಿಸ್ತಾ ಇದೆ ಸರಿ, ಆದ್ರೆ ಅವಳು ನಿನ್ನ ಪ್ರೀತಿ ಮಾಡ್ತಿದ್ದಾಳ ಅಂತ ಕೇಳಿದ್ದು. ಹೇಳೋ, ಪ್ರೀತಿಸ್ತಿದ್ದಾಳ? ತುಂಬಾ ಪ್ರೀತಿಸ್ತಾವಳ. ನನ್ ತಲೆ ಮೇಲೆ ಕೈ ಇಟ್ಟು ಹೇಳು. ಅದ್ಯಾಕೆ? ಹೇಳು. ಈ ಗ್ಯಾಪ್ ಅಲ್ಲಿ ಆಣೆ ಮಾಡೋ ಆಟ ಬೇಡ, ಕೈ ಇಟ್ಟು ಹೇಳು. ನಂಬಿಕೆ ಇದೆ ಬಿಡು. ಅವಳನ್ನ ಕರ್ಕೊಂಡ್ ಬಂದು ಪಂಚಾಯತಿ ಮುಂದೆ ಹೇಳ್ಸಿ ಮದ್ವೆ ಮಾಡ್ಕೊಂಡು ಊರವ್ರ ನಂಬಿಕೆ ಉಳಿಸ್ಕೊ. ಅಮ್ಮ, ನೀನ್ ಹೇಳೋಷ್ಟು ಸುಲಭ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಯಾಕೋ ಈಗೇನ್ ಕಷ್ಟ ಆಗಿರೋದು? ಅಮ್ಮ, ಆ ಹುಡುಗಿ ಇರೋದು ಫಾರಿನ್ ಅಲ್ಲಿ, ಜರ್ಮನಿಲಿ. ಅಯ್ಯೋ ಶಿವ್ನೆ, ಭಾಷೆ ಬರ್ದೇ ಇರೋ ವಿದೇಶಿ ಹುಡುಗಿನ ಪ್ರೀತಿ ಮಾಡಿದ್ಯಾ? ನನಗ್ ಬೇರೆ ಇಂಗ್ಲಿಷ್ ಬರಲ್ಲ. ಅಮ್ಮ ಡೋಂಟ್ ವರಿ, ಆ ಹುಡುಗಿ ಇಲ್ಲೇ ನಂಜನಗೂಡ್ನವಳು, ಇರೋದು ಮಾತ್ರ ಜರ್ಮನಿಲಿ ಅಷ್ಟೇ. ಅಪ್ಪ, ಕನ್ನಡದವಳ? ಅಲ್ಲಿಗೆ ಹೋಗಿ ಕರ್ಕೊಂಡ್ ಬರ್ಬೇಕು ಅಷ್ಟೇ ತಾನೇ? ಮಗ, ದುಡ್ಡಿನ ಯೋಚನೆ ಆದ್ರೆ ಬಿಟ್ಬಿಡು, ನೀನೇನು ತಲೆ ಕೆಡ್ಸ್ಕೊಬೇಡ.